ನಮಸ್ಕಾರ. ದಾಮ್ರು ಫರ್ನಿಚರ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಕೋವಿಡ್ ಸೋಂಕು ನಿರ್ವಹಣೆಗೆ ಹಾಸನ ಜಿಲ್ಲೆಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು. ಉಪಮುಖ್ಯಮಂತ್ರಿ ಡಾ. ಅಶ್ವಥ್ ನಾರಾಯಣ್ ಹೇಳಿಕೆ. ಕೊರೋನಾ ಆತಂಕ ಮರೆತು ಮಾರುಕಟ್ಟೆಗೆ ಆಗಮಿಸುತ್ತಿದ್ದ 100ಕ್ಕೂ ಹೆಚ್ಚು ಬೈಕ್ಗಳನ್ನು ಹಿಡಿದು ಪೊಲೀಸ್ ಇಲಾಖೆ ದಂಡ ವಿಧಿಸಿದೆ. ಮತ್ತು ಆಮ್ಲಜನಕ ಹಾಗೂ ರೆಮಿಡಿಸಿವಿರ್ ಚುಚ್ಚುಮದ್ದು ನಿರ್ವಹಣೆಯಲ್ಲಿ ಮುಂಜಾಗ್ರತೆ ವಹಿಸುವಂತೆ ಡಿಸಿಎಂ ಡಾ. ಅಶ್ವಥ್ ನಾರಾಯಣ್ರಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ವಾರ್ತೆಗಳ ವಿವರ. ಗ್ರಾಮೀಣ ಭಾಗದಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತ್ವರಿತ ಹಾಗೂ ಪರಿಣಾಮಕಾರಿ ನಿರ್ವಹಣೆ ಮಾಡಬೇಕು. ಹಾಸನ ಜಿಲ್ಲೆಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಾ. ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಕೋವಿಡ್ ನಿರ್ವಹಣೆ ಕುರಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆ ನಡೆಸಿದ ಅವರು ಹಳ್ಳಿಗಳಲ್ಲಿ ಮನೆ ಮನೆ ಸಮೀಕ್ಷೆ ನಡೆಯಬೇಕು, ತಪಾಸಣೆ, ವರದಿಗಾರರಿಗೆ ಔಷಧಿ ವಿತರಣೆ, ಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಆಮ್ಲಜನಕ ಬೇಡಿಕೆ ಪೂರೈಕೆಗೆ ಈಗಾಗಲೇ ಗಮನ ಹರಿಸಲಾಗಿದೆ. ಒಮ್ಮೆಲೆ ಬಳಕೆ ಹೆಚ್ಚಿದ ಕಾರಣ ಉತ್ಪಾದನೆ, ಸರಬರಾಜು, ಬಳಕೆಯಲ್ಲಿ ಸಮಸ್ಯೆ ತಲೆದೋರಿತ್ತು. ಹಾಲಿ ಬೇಡಿಕೆಗೆ ಸಮಾನರಾದ ಪೂರೈಕೆಗೆ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಇನ್ನಷ್ಟು ಹೆಚ್ಚು ಆಮ್ಲಜನಕ ಒದಗಿಸಲು ಪ್ರಯತ್ನ ಮಾಡಲಾಗುವುದು ಎಂದರು. 2ನೇ ಡೋಸ್ ಬಾಕಿ ಇರುವವರಿಗೆ ನಿಗದಿತ ಸಮಯದೊಳಗೆ ಲಸಿಕೆ ಪೂರೈಸಲಾಗುವುದು. ಉಳಿದ ಹೆಚ್ಚು ಜನಸಂಪರ್ಕ ಹೊಂದಿರುವ 17 ವರ್ಗಕ್ಕೆ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಗುವುದು ಎಂದರು. ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಸಮಯ ನಮ್ಮೆಲ್ಲ ಹಿರಿಯ ಶಾಸಕರು ಸಲಹೆಗಳನ್ನು ಕೊಟ್ಟಿರುವಂಥದ್ದಿದೆ. ಪರಿಸ್ಥಿತಿಯ ಬಗ್ಗೆ ಬೆಳಕನ್ನು ಚೆಲ್ಲುವಂಥದ್ದು, ಏನನ್ನು ಹಾಕಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ ಈ ವಿಚಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂಥ ಗೋಪಾಲಯ್ಯನವರು ಸರ್ವ ಪ್ರಯತ್ನಗಳನ್ನು ಮತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ಗೋಪಾಲಯ್ಯ ಅವರು ಮಾತನಾಡಿ, ಜಿಲ್ಲೆಯ ಕೊರತೆಗಳನ್ನು ಪರಿಹರಿಸಿಕೊಡುವಂತೆ ಉಪಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದರು. ಜಿಲ್ಲೆಗೆ 4 ರಿಂದ 5 ಕೆಎಲ್ ಹೆಚ್ಚುವರಿ ಆಮ್ಲಜನಕ ಕೋಟಾ ನಿಗದಿ ಮಾಡಿಕೊಡಿ. ಎಸ್ಡಿಆರ್ಎಫ್ ನಿಧಿಯಡಿ 10 ಕೋಟಿ ರು ಅನುದಾನ ಬಿಡುಗಡೆ ಮಾಡಿಕೊಡಿ. ತುರ್ತಾಗಿ 50 ವೆಂಟಿಲೇಟರ್ಗಳನ್ನು ಸರಬರಾಜು ಮಾಡಿ ಎಂದು ಮನವಿ ಮಾಡಿದರು. ಶಾಸಕರಾದ ಎಚ್.ಟಿ. ರೇವಣ್ಣ, ಎಚ್.ಕೆ. ಕುಮಾರಸ್ವಾಮಿ, ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ಲಿಂಗೇಶ್, ಪ್ರೀತಂ ಜೇಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ ಅವರು ಮಾತನಾಡಿ, ತಾಲೂಕು ಆಸ್ಪತ್ರೆಗಳಿಗೆ ಆಮ್ಲಜನಕ ಸಿಲಿಂಡರ್ ಪೂರೈಕೆ ಹೆಚ್ಚಿಸಿ ಅನುದಾನ ಒದಗಿಸಿ ಅಗತ್ಯ ಮತ್ತು ಔಷಧಿಗಳ ಖರೀದಿಗೆ ಅನುಮತಿ ನೀಡಿ ಎಂದು ಮನವಿ ಮಾಡಿದರು. ಈ ಜಿಲ್ಲೆಯ ಸಮಗ್ರವಾಗಿ ಒಂದು ಸ್ಪಂದಿಸಬೇಕು. ಮುಖ್ಯಮಂತ್ರಿಗಳು ಏನು ಆದೇಶವನ್ನು ಮಾಡಿದ್ದಾರೆ ಅದರ ಪರಿಣಾಮವಾಗಿ ಅವರು ಏನು ಒಂದು ಜವಾಬ್ದಾರಿಯನ್ನ ಖಾತೆಯನ್ನ ಉಸ್ತುವಾರಿ ಹೊತ್ತಿದ್ದಾರೆ. ಅದು ಆಕ್ಸಿಜನ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಸಮಗ್ರವಾಗಿ ಒಂದು ಸಲ ಹೋಗಿ ಬರಬೇಕು, ಸಂಜೆ ಬರುವಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಬಂದಿದ್ದಾರೆ. ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ನನ್ನ ಕಾರಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಸಮಗ್ರವಾಗಿ ಪ್ರತಿ ತಾಲೂಕಿನಲ್ಲಿ ಏನೇನಾಗಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಶಾಸಕ ಪ್ರೀತಂ ಜೇಗೌಡ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿಗಳ ಪ್ಯಾಕೇಜ್ ಸೌಲಭ್ಯ ವ್ಯಾಪ್ತಿಗೆ ತರಬೇಕೆಂದು ಕೋರಿದರು. ಕೊರೋನಾ ಆತಂಕ ಮರೆತು ಖರೀದಿಗೆ ಮಾರುಕಟ್ಟೆಗೆ ಆಗಮಿಸುತ್ತಿದ್ದ 100ಕ್ಕೂ ಹೆಚ್ಚು ಬೈಕ್ಗಳನ್ನು ಹಿಡಿದು ಪೊಲೀಸ್ ಇಲಾಖೆ ದಂಡ ವಿಧಿಸಿದೆ. ಟೌನ್ ಪೊಲೀಸ್ ಸ್ಟೇಷನ್ ಕುಮಾರ್ ಅವರ ತಂಡ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಬೆಳಗ್ಗೆ 6 ರಿಂದಲೇ ದ್ವಿಚಕ್ರ ವಾಹನದಲ್ಲಿ ಅಡ್ಡಾಡುತ್ತಿದ್ದ ವಾಹನ ಸವಾರರನ್ನ ಹಿಡಿದು ಅವರ ಬೈಕನ್ನ ಅರಣ್ಯ ಇಲಾಖೆಯ ಆವರಣದಲ್ಲಿ ನಿಲ್ಲಿಸಿ ದಂಡ ವಿಧಿಸಿದರು. ಇದರ ಜೊತೆಯಲ್ಲೇ ಕಾರು ಮತ್ತು ವ್ಯಾನ್ಗಳಲ್ಲಿ ಓಡಾಡುವ ವಾಹನ ಸವಾರರನ್ನು ಕೂಡ ವಿಚಾರಿಸಿ 10ಕ್ಕೂ ಹೆಚ್ಚು ಕಾರುಗಳನ್ನು ವಶಕ್ಕೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಅಮೋಘ ವಾರ್ತೆಯ ಜೊತೆ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಮಾತನಾಡಿ, ವಾರದಲ್ಲಿ 3 ದಿನ 6 ರಿಂದ 10 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳನ್ನು ಖರೀದಿಸಲು ಜನಸಾಮಾನ್ಯರಿಗೆ ಅವಕಾಶವಿದ್ದು, ಉಳಿದ 4 ದಿನ ಸಂಪೂರ್ಣ ಲಾಕ್ಡೌನ್ ಘೋಷಣೆಯಾಗಿದ್ದು, ವಾಹನ ಸವಾರರು ಸುಮ್ಮನೆ ಓಡಾಡುತ್ತಿದ್ದು ಸೋಂಕಿನ ತೀವ್ರತೆ ಕಡಿಮೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಇಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದೇವೆ ಎಂದರು.
ನಾಳೆಯೂ ಸಹ ಅಡ್ಡಾದಿಡ್ಡಿ ದ್ವಿಚಕ್ರ ವಾಹನದಲ್ಲಿ ಓಡಾಡುವವರಿಗೆ ದಂಡ ವಿಧಿಸಲಾಗುತ್ತದೆ. ಒಟ್ಟು 350ಕ್ಕೂ ಹೆಚ್ಚು ಮಾಸ್ಕ್ ಧರಿಸದವರಿಗೆ ನಗರ ಠಾಣೆ ವತಿಯಿಂದ ದಂಡ ವಿಧಿಸಿದ್ದು 400ಕ್ಕೂ ಹೆಚ್ಚು ಬೈಕ್ಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸಲಾಗಿದೆ. ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮನವಿ ಏನೆಂದರೆ, ಮುಂದಿನ 15 ದಿನ ಯಾರು ಅನಾವಶ್ಯಕವಾಗಿ ಮನೆಯಿಂದ ಹೊರಬರಬೇಡಿ, ಅಗತ್ಯವಿದ್ದರೆ ಮಾತ್ರ ಹೊರಬನ್ನಿ. ಸೋಂಕಿನ ಚೈನ್ ಲಿಂಕ್ ಕತ್ತರಿಸಲು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಕುಮಾರ್ ಹೇಳಿದರು. ಪಟ್ಟಣದಲ್ಲಿ ತಳ್ಳುಗಾಡಿಯ ಮುಖಾಂತರ ತರಕಾರಿಯನ್ನ ಮಾರಲು ಅವಕಾಶ ನೀಡಿದ್ದು, ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತವಾಗಿ ನೀಡುವ ಉಪಹಾರ ಮತ್ತು ಊಟ ಸೌಲಭ್ಯವನ್ನು ಜನರು ಉಪಯೋಗಿಸಿಕೊಂಡರು. ಔಷಧಿ ಅಂಗಡಿ, ಹಾಲು ಮಾರಾಟದ ವ್ಯವಸ್ಥೆ ಬಿಟ್ಟರೆ ಪಟ್ಟಣದಲ್ಲಿ ಸಂಪೂರ್ಣ ಲಾಕ್ಡೌನ್ ಯಶಸ್ವಿಯಾಗಿದೆ. ಒಂದು ಸೈಡಿಂದ ಮತ್ತೊಂದು ಸೈಡಿಗೆ ಹೋಗಿ ಸುಮ್ಮನೆ ಸುತ್ತಾಡ್ತಾರೆ. ಅದು ಹೋಗಬಾರ್ದು. ಅವ್ರವ್ರ ಏರಿಯಾದಲ್ಲಿ ಅವ್ರಿಗೆ ಏನು ಬೇಕು ಅನ್ನೋದು ಅಲ್ಲಲ್ಲೇ ದೊರೀತದೆ, ಅಲ್ಲೇ ತೊಗೊಂಡು ಅವರು ಅಲ್ಲಲ್ಲೇ ಇರಬೇಕು ಅಂತ ಹೇಳಿ ಏನಿದು ಸಾಂಕ್ರಾಮಿಕ ಇದೆ ಇದನ್ನು ಹರಡದಂತೆ ತಡೆಗಟ್ಟಲಿಕ್ಕೆ ನಾವು ಈ ಒಂದು ಕ್ರಮನ ಕೈಗೊಂಡಿದ್ದೀವಿ. ಹಾಗೆಯೇ ಇವತ್ತು ಸೀಸ್ ಮಾಡಿರ್ತಕ್ಕಂಥ ವೆಹಿಕಲ್ಗಳೆಲ್ಲ ಕೂಡ ಇಲ್ಲೇ ನಾವು ಫಾರೆಸ್ಟ್ ಆಫೀಸ್ ಒಳಗಡೆ ಹಾಕ್ಕೊಂಡಿದ್ದೀವಿ. ಇನ್ನೂ ನಾವು ಸಂಜೆ ತನಕ ಎಷ್ಟು ವೆಹಿಕಲ್ ಅನಾವಶ್ಯಕವಾಗಿ ಓಡಾಡ್ತಾರೆ ಅಂಥ ವೆಹಿಕಲ್ಗಳೆಲ್ಲವೂ ಸೀಸ್ ಮಾಡ್ತೀವಿ. ಯಾರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ನಿಜವಾಗ್ಲೂ ಆಸ್ಪತ್ರೆಗೆ ಬರ್ತಕ್ಕಂಥವ್ರು, ಮೆಡಿಕಲ್ಗೆ ಬರ್ತಕ್ಕಂಥವ್ರು, ಮತ್ತು ಯಾವುದಾದ್ರು ಟೆಸ್ಟಿಗೆ ಬರ್ತಕ್ಕಂಥವ್ರನ್ನ, ಮತ್ತು ರೈತರು ಏನು ಜಮೀನಿಗೆ ಹೋಗ್ತಕ್ಕಂಥವ್ರನ್ನ ಬಿಟ್ಟು ಇನ್ನು ಮಿಕ್ಕರೆಲ್ಲರನ್ನೂ ಕೂಡ ಅನಾವಶ್ಯಕವಾಗಿ ಓಡಾಡ್ತಕ್ಕಂಥ ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ. ಸರ್, ಪಟ್ಟಣದಲ್ಲಿ ಮಾತ್ರ ಈ ಥರ ವ್ಯವಸ್ಥೆ ಇದೆ. ಹಳ್ಳಿ ಕಡೆ ಎಲ್ಲ ಮಾಮೂಲಿ ಓಡಾಡ್ತಾರೆ. ಆಮ್ಲಜನಕ ಹಾಗೂ ರೆಮಿಡಿಸಿವಿರ್ ಚುಚ್ಚುಮದ್ದು ನಿರ್ವಹಣೆಯಲ್ಲಿ ಮುಂಜಾಗ್ರತೆ ವಹಿಸುವಂತೆ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಓರ್ವ ರೋಗಿ ಬಿಟ್ಟು ಉಳಿದ 5 ಜನರನ್ನು ನಿಗದಿತ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಅವರು ಗರಿಷ್ಠ ಮುಂಜಾಗ್ರತಾ ಕ್ರಮ ವಹಿಸಲು ಸೂಚಿಸಿದರು. ವೈದ್ಯಕೀಯ ಸಿಬ್ಬಂದಿಗಳನ್ನು ಅಗತ್ಯವಿದ್ದಲ್ಲಿ ಹೆಚ್ಚುವರಿಯಾಗಿ ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲು ಅಧಿಕಾರಿಗಳಿಗೆ ತಿಳಿಸಿದರು. ಚಿಕ್ಕಬ್ಯಾಡಿಗೆರೆ ಗ್ರಾಮದಲ್ಲಿ ಸುಮಾರು 12 ಲಕ್ಷ ರು ವೆಚ್ಚದ ಅಂಬೇಡ್ಕರ್ ಸಮುದಾಯ ಭವನವನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸುತ್ತಿರುವ ಭವನದ ಕಾಮಗಾರಿ ಕಳಪೆಯಾಗಿದೆ ಎಂದು ಊರಿನ ಗ್ರಾಮಸ್ಥರ ಗುತ್ತಿಗೆದಾರರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಚಿಕ್ಕಬ್ಯಾಡಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟಸ್ವಾಮಿ ಮಾತನಾಡಿ, ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನು ಮಾಡದೆ ಶುದ್ಧ ಮರಳನ್ನ ಬಳಸದೆ ಎಂ ಸ್ಯಾಂಡ್ ಬಳಸಿ ಗುಣಮಟ್ಟವಿಲ್ಲದ ಸಿಮೆಂಟ್ ಅನ್ನು ಉಪಯೋಗಿಸಿ ಕಾಮಗಾರಿಯನ್ನ ಆರಂಭಿಸಿದ್ದಾರೆ. ಆದರೆ ಅದಕ್ಕೆ ಸರಿಯಾದ ಕ್ಯೂರಿಂಗ್ ಮಾಡದೆ ಕಟ್ಟಡ ಕಟ್ಟಿ ಹಲವಾರು ದಿನ ಬಿಡಲಾಗಿದೆ. ಕೆಲಸಗಾರರನ್ನ ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ. ಅಲ್ಲದೆ ಗುತ್ತಿಗೆದಾರರು ಉಡಾಫೆ ಉತ್ತರವನ್ನು ಕೊಡುತ್ತಾರೆ. ಅಧಿಕಾರಿಗಳಿಗೂ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇಲ್ಲಿ ನಾನು ಮೊನ್ನೆ ಎಲ್ಲ ಫೋನ್ ಮಾಡಿದೆ, ರೋಡಿಗೆಲ್ಲ ಜಲ್ಲಿ ಹಾಕ್ಕೊಂಡಿದೆ, ಓಡಾಡೋಕ್ಕೆಲ್ಲ ಭಾರಿ ಪ್ರಾಬ್ಲಮ್ ಆಗಿದೆ. ಹಾಗೆ ಮೊನ್ನೆ ಎಲ್ಲ ಫೋನ್ ಮಾಡಿದಾಗ ನಾಟು ಜೇಬಲ್ಲು, ಆಮೇಲೆ ಮತ್ತೆ ನಮ್ಮ ಹುಡುಗರ ಕೈಲೇ ಜಲ್ಲಿ ತಿಕ್ಸಾಕ್ತೆ. ಆಮೇಲೆ ಫಸ್ಟಿಂದ ಲಾಸ್ಟ್ವರೆಗೂ ಫೌಂಡೇಶನ್ವರೆಗೂ ಅಂಥ ನೀಟಾಗಿ ಕೆಲಸ ಏನು ಮಾಡಿಲ್ಲ. 2-3 ಸಲ ಜಗಳ ಮಾಡಿದ್ದೀವಿ ಅವನ ಕೈಲಿ. ಆಮೇಲೆ ಮತ್ತೆ ಮಾಡ್ತಿದ್ದ ಕೆಲಸನ ಮತ್ತೆ ತಿಕ್ಸ್ಬಿಟ್ಟು ಜಲ್ಲಿ ಹಾಕ್ಸಿದ್ದೀವಿ. ಆಮೇಲೆ ಮತ್ತೆ ಅವತ್ತಿಂದ ಇದುವರೆಗೂ ಸುಮ್ಮನೆ ಬರ್ತಾನೆ, ಯಾರಿಗೋ ಹೇಳ್ತಾನೆ, ಹೋಗ್ತಾನೆ, ನೀರು ಆಗ್ತಿಲ್ಲ, ಕ್ಯೂರಿಂಗು ಆಗ್ತಿಲ್ಲ. ಗ್ರಾಮಸ್ಥರ ಪರವಾಗಿ ಇಷ್ಟೊಂದು ಮಾತಾಡೋಕ್ಕೆ ಇದು ಮಾಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಚಿಕ್ಕಬ್ಯಾಡಿಗೆರೆ ಗ್ರಾಮದಲ್ಲಿ ದಲಿತ ಕುಟುಂಬಗಳು ಹೆಚ್ಚಿದ್ದು ಸರ್ಕಾರದ ವತಿಯಿಂದ ಭವನವನ್ನ ನಿರ್ಮಿಸಲಾಗುತ್ತಿದೆ. ಆದರೆ ಈ ಭವನ ನಿರ್ಮಾಣ 5 ರಿಂದ 6 ಲಕ್ಷ ರುಗಳಲ್ಲಿ ಕೆಲಸ ಪೂರ್ಣಗೊಳ್ಳಬಹುದು ಎಂದು ಪಟ್ಟಿ ಮಾಡಲಾಗಿದೆ. ಆದರೆ ಸರ್ಕಾರ 12 ಲಕ್ಷ ರುಗಳನ್ನು ನೀಡಲಾಗುತ್ತಿದ್ದು ಹಣಕ್ಕೆ ಉತ್ತಮವಾದ ಗುಣಮಟ್ಟದ ಕಟ್ಟಡವನ್ನ ನಿರ್ಮಿಸಬೇಕು. ಅಲ್ಲದೆ ಗುತ್ತಿಗೆದಾರನಿಗೆ ಬಿಲ್ ಪಾವತಿಯನ್ನ ಮಾಡಬಾರದು. ಕಟ್ಟಡ ಕಾಮಗಾರಿಯನ್ನ ಪರಿಶೀಲಿಸಿ ನಂತರ ಹಣವನ್ನ ಬಿಡುಗಡೆ ಮಾಡಬೇಕು. ಆ ರೀತಿ ಮಾಡದಿದ್ದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮುಂಭಾಗ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 15 ದಿನ ಆಗಿದೆ ಗೋಡೆ ಕಟ್ಟಿ, 15 ದಿನ ಒಂದೇ ಒಂದು ಚೂರು ನೀರು ಹಾಕಿಲ್ಲ ಈ ಒಂದು ಗೋಡೆಗೆ. ಇಂಥ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಬಂದು ಇಲ್ಲಿ ನೋಡಿದಂಥ ಇದ್ದಾಗ ನಾನು ಇಂಜಿನಿಯರ್ ಜೊತೆ ಮತ್ತು ಪುಟ್ಟಜಪ್ಪ ಅವರು ಇಂಜಿನಿಯರ್ ಹತ್ರ ಮಾತಾಡೋ ಸಂದರ್ಭದಲ್ಲಿ ಇಂಜಿನಿಯರು ಕಾಂಟ್ರಾಕ್ಟ್ದಾರಿಗೆ ಹೇಳಿದಾಗ ಬೆಳಗ್ಗೆ ಬಂದಿದ್ದಾನೆ. ಬೆಳಗ್ಗೆ ಬಂದ್ಬಿಟ್ಟು ಇಲ್ಲೆಲ್ಲ ಗ್ರಾಮದ ಜನ ಜೊತೆ ಜೋರು ಮಾಡ್ತೇನೆ. ನಾನು ಕೇಳಿದ್ದೆ, ಹಾಕಿಲ್ಲ, ಮಳೆ ಬರ್ತದೆ ಅಂತ. ಇದು 12 ಲಕ್ಷ ಆಗಿರ್ತಕ್ಕಂಥ ಒಂದು ಸಮುದಾಯ ಭವನ. ಈ ಸಮುದಾಯ ಭವನಕ್ಕೆ ಯಾವುದೇ ಥರದ್ದು ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ ಅವನು. ಯಾರು ಕಾಂಟ್ರಾಕ್ಟ್ದಾರ ಹೇಳಿದರೆ ಉಡಪೆ ಉತ್ತರಗಳನ್ನ ಮಾತಾಡ್ತಾ ಬಂದಿದ್ದಾನೆ. ಇವಾಗ ಗ್ರಾಮಸ್ಥರ ಆಕ್ರೋಶಕ್ಕೆ ಒಳಗಾಗಿದ್ದಾನೆ. ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇವೆ, ಗ್ರಾಮಸ್ಥರ ಒಂದು ಪರವಾಗಿ ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ಪಾವತಿ ಮಾಡಬಾರ್ದು. ಪಾವತಿ ಏನಾರು ಮಾಡಿದೆ ಅದು ಕಂಡು ಬಂದಲ್ಲಿ ಇಡೀ ಗ್ರಾಮ ಸಮ್ಮುಖದಲ್ಲಿ ನಿಮ್ಮ ಕಚೇರಿ ಮುಂದೆ ನಾವು ಧರಣಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾಕೆಂದರೆ ಪೂರ್ತಿ ಕಳಪೆ ಆಗಿದೆ. ಅಧಿಕಾರಿಗಳು ಬರಬೇಕು, ಈ ಜಾಗನ ಪರಿಶೀಲನೆ ಮಾಡಬೇಕು, ತನಿಖೆ ಆಗಬೇಕಿದು.
ಅಲ್ಲಿ ತನಕ ನಮ್ಮ ಗ್ರಾಮದ ಜೊತೆ ನಾವು ಯಾವಾಗಲೂ ಸದಾ ಇರ್ತೀವಿ. ಉನ್ನತವಾಗಿ ಕೆಲಸ ಮಾಡೋರ್ಗು ಯಾವುದೇ ಕಾರಣಕ್ಕೂ ಬಿಡಲ್ಲ. ನೋಡಿರಲ್ಲಿ ಎಂಸೆಂಡ್ ಅಂತ ಹೇಳ್ತಾನೆ, ಜಲ್ಲಿ ಪುಡಿ ತಂದು ಬಿಲ್ಡಿಂಗ್ ಕಟ್ತಾ ಏನಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಆನಂದಯ್ಯ, ಸುಮಂತ್, ಸಿದ್ದೇಶ್, ರಮೇಶ್, ಪ್ರವೀಣ್, ವಿಶ್ವಾಸ್ ಇತರರು ಹಾಜರಿದ್ದರು. ಸಾರ್ವಜನಿಕರು ಕೊರೋನಾ ವೈರಸ್ ಸೋಂಕಿನ ರೋಗ ಲಕ್ಷಣಗಳು ಕಾಣಿಸಿದ ಪ್ರಾಥಮಿಕ ಹಂತದಲ್ಲೇ ಉದಾಸೀನ ಮಾಡದೆ ಸ್ಥಳೀಯ ಕೋವಿಡ್ ಕೇರ್ ಸೆಂಟರ್ಗೆ ಬಂದು ಪರೀಕ್ಷೆ ಮಾಡಿಸಿ ಸೂಕ್ತವಾದ ಚಿಕಿತ್ಸೆಯನ್ನ ಪಡೆಯುವ ಮೂಲಕ ಜವಾಬ್ದಾರಿಯುತ ನಾಗರಿಕರಾಗಬೇಕೆಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ತಿಳಿಸಿದರು. ಜಿಲ್ಲಾಡಳಿತ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಯ ವತಿಯಿಂದ ಇಂದು ಪಟ್ಟಣಕ್ಕೆ ಆಗಮಿಸಿದ್ದ ಕೊರೋನಾ ಜಾಗೃತಿ ವಾಹನವನ್ನ ಪುರಸಭೆಯ ಮುಂದೆ ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರುಗಳ ಜೊತೆಯಲ್ಲಿ ಸ್ವಾಗತಿಸಿ ಮಾತನಾಡಿದರು. ಕೊರೋನಾ ಜಾಗೃತಿ ಮೂಡಿಸುವಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸೇವೆ ಮತ್ತು ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಯೋಗೇಶ್ ಮಾತನಾಡಿ, ಸಾಂಕ್ರಾಮಿಕ ರೋಗ ಕೋವಿಡ್ ಜಾಗೃತಿ ಮೂಡಿಸುವಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಸುಸಜ್ಜಿತವಾದ ಧ್ವನಿವರ್ಧಕ ಮತ್ತು ಕರಪತ್ರಗಳಿಂದ ಮಾಹಿತಿಯುಕ್ತ ವಾಹನದ ಮೂಲಕ ಜಿಲ್ಲೆಯಾದ್ಯಂತ 8 ತಾಲೂಕಿನ 100 ಗ್ರಾಮಾಂತರ ಪ್ರದೇಶಗಳಿಗೆ ತೆರಳಿ ಪ್ರಚಾರ ಮಾಡುತ್ತಿದ್ದು, ಈಗಾಗಲೇ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರಿಗೆ ಕೋವಿಡ್ ಸೋಂಕು ತಗುಲಿದ್ದು ಲಕ್ಷಾಂತರ ಅಮಾಯಕರು ಬಲಿಯಾಗಿರುವುದು ದುರದೃಷ್ಟಕರ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು. ಕೊರೋನಾವನ್ನು ನಿಯಂತ್ರಣ ಮಾಡಲು ಸರ್ಕಾರದ ಜೊತೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕೈಜೋಡಿಸುವಲ್ಲಿ ಮುಂಚೂಣಿಯಲ್ಲಿದ್ದು, ಪ್ರತಿಯೊಬ್ಬರ ಮನೆ ಮತ್ತು ಮನವನ್ನ ಮುಟ್ಟಿ ಕೋವಿಡ್ ಜಾಗೃತಿಯನ್ನ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಸ್ವಯಂ ಪ್ರೇರಿತರಾಗಿ ಕೋವಿಡ್ ಲಸಿಕೆಯನ್ನ ಜನತೆ ಪಡೆಯಬೇಕು. ಜನರು ಸಾಮಾಜಿಕ ಅಂತರವನ್ನ ಕಾಪಾಡುವುದು, ಮಾಸ್ಕ್ ಧರಿಸುವುದು, ಸ್ಯಾನಿಟೈಸರ್ ಬಳಸುವ ಸಾಮಾನ್ಯ ಜ್ಞಾನವನ್ನ ಬೆಳೆಸಿಕೊಳ್ಳಬೇಕು. ಮದುವೆ ಮತ್ತು ಇನ್ನಿತರೆ ಸಭೆ ಸಮಾರಂಭಗಳಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಅನಗತ್ಯವಾಗಿ ಅಂಗಡಿ ಮುಂಗಟ್ಟುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರುವುದನ್ನು ಬಿಡಬೇಕೆಂದು ಕರೆ ನೀಡಿದರು. ಎಲ್ಲ ಪಟ್ಟಣದಲ್ಲಿ ಮತ್ತು ಹಳ್ಳಿಗೂ ಹೋಗಿ ಈ ಒಂದು ಕಾಯಿಲೆ ಬಗ್ಗೆ ಲಕ್ಷಣಗಳೇನು, ಅದ್ರ ಬಗ್ಗೆ ಏನು ಟ್ರೀಟ್ಮೆಂಟ್ ತಗೋಬೇಕು, ಟ್ರೀಟ್ಮೆಂಟ್ ಎಲ್ಲೆಲ್ಲಿ ಲಭ್ಯ ಇದೆ ಟ್ರೀಟ್ಮೆಂಟು ಅಂತ ಹೇಳಲಿಕ್ಕೆ ವಿಚಾರ ಮಾಡಿ ಕೊಡ್ತಾಯಿದ್ದಾರೆ. ಈ ಒಂದು ಜನರಿಗೆ ಅನುಕೂಲ ಆಗ್ತದೆ. ಈ ಕಾಯಿಲೆ ಬಗ್ಗೆ ಅಂದರೆ ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ 4-5 ಒಳಗಡೆ ಏನೋ ಸಿಂಟಮ್ಸು, ರೋಗ ಲಕ್ಷಣ ಇದ್ದರೆ ಚಿಕಿತ್ಸೆ ತಗೋಬೇಕು, ಪರೀಕ್ಷೆ ಮಾಡಿಸ್ಕೋಬೇಕು. ಎಸ್ಪೆಷಲಿ ದಿನ ಕಳೆದಂಗೆ ಒಂದು ವಾರ ದಾಟಿದ ಮೇಲೆ ಸ್ವಲ್ಪ ಲಕ್ಷಣಗಳು ಉಲ್ಬಣ ಆಗೋದ್ರಿಂದ ಟ್ರೀಟ್ಮೆಂಟು ಕಷ್ಟ ಆಗ್ತದೆ, ಟ್ರೀಟ್ಮೆಂಟ್ ಸ್ಪಂದಿಸೋದು ಕಷ್ಟ ಆಗ್ತದೆ. ಅದರಿಂದ ಬೇಗನೆ ಪರೀಕ್ಷೆ ಮಾಡಿಸ್ಕೊಂಡು ಬೇಗನೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ. ಈ ಒಂದು ಅರಿವನ್ನು ಮೂಡಿಸಲಿಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದರ ಉಪಯೋಗನ ಸಾರ್ವಜನಿಕರು ಪಡ್ಕೋಬೇಕು. ತಾಲೂಕು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯ ಶಂಕರ್ ನಾರಾಯಣ್ ಐತಾಳ್ ಮಾಹಿತಿಯನ್ನ ನೀಡಿ, ಇಂದು ಆಗಮಿಸಿದ ಕೋವಿಡ್ ಜಾಗೃತಿ ವಾಹನವು ಪಟ್ಟಣದ ಪ್ರಮುಖ ರಸ್ತೆಗಳಾದ ಪೇಟೆ ಮುಖ್ಯ ರಸ್ತೆ, ಹಾಸನ ಮೈಸೂರು ರಸ್ತೆ, ರಿವರ್ ಬ್ಯಾಂಕ್ ರಸ್ತೆ, ಹೌಸಿಂಗ್ ಬೋರ್ಡ್ ಮತ್ತು ಇನ್ನಿತರೆ ಕಡೆಗಳಲ್ಲಿ ಸಂಚರಿಸಿತು. ನಂತರ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಾದ ಸೂರನಹಳ್ಳಿ, ತಟ್ಟೆಕೆರೆ, ಮೂಡಲಹಿಪ್ಪೆ, ಗುಂಜೇವು, ನಾಗಲಾಪುರ, ಸಂಕನಹಳ್ಳಿ, ಕಳ್ಳಿಕೊಪ್ಪಲು, ಮಾರಗೌಡನಹಳ್ಳಿ, ಗಂಗೂರು, ಕಟ್ಟಿಹಳ್ಳಿಗಳಲ್ಲಿ ಸಂಚರಿಸಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ಮತ್ತು ಗೃಹ ರಕ್ಷಕರಿಗೆ ಸ್ಯಾನಿಟೈಸರ್ ಉಚಿತವಾಗಿ ನೀಡಲಾಯಿತು. ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರುಗಳಾದ ವಕೀಲ ರವೀಶ್, ವಿಜಯ್ ಕುಮಾರ್, ಖಾಲಿದ್ ಅಹಮದ್, ನರಸಿಂಹ ಶೆಟ್ಟಿ, ಲಕ್ಷ್ಮೀ ನಾಗರಾಜ್, ಗೃಹ ರಕ್ಷಕ ದಳದ ಸೀನಿಯರ್ ಪ್ಲಾಂಟೂನ್ ಕಮಾಂಡರ್ ಪ್ರದೀಪ್ ಕುಮಾರ್, ಕಿರಣ್ ಮತ್ತು ಇನ್ನಿತರರು ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಬರಗೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೋವಿಡ್ ಸೆಂಟರ್ ಪ್ರಾರಂಭವಾಗಿದ್ದು, ಶಾಸಕ ಎಟಿ ರಾಮಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಮಧ್ಯಾಹ್ನದ ಉಪಹಾರವನ್ನ ಸೆಂಟರ್ನಲ್ಲೇ ಸೇವಿಸಿ ಸೋಂಕಿತರಿಗೆ ಧೈರ್ಯ ತುಂಬಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಟಿ ರಾಮಸ್ವಾಮಿ, ಬರಗೂರು ಮೊರಾರ್ಜಿ ವಸತಿ ಶಾಲೆಯನ್ನು ಕೋವಿಡ್ ಸೆಂಟರ್ ಆಗಿ ಮಾರ್ಪಾಡು ಮಾಡಿದ್ದು, ಆಗಾಗ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊರೋನಾ ಸೋಂಕಿತರ ಯೋಗಕ್ಷೇಮ ವಿಚಾರಿಸಲಾಗುತ್ತಿದೆ. ವಸತಿ ಶಾಲೆಯಲ್ಲಿರುವ ಸೋಂಕಿತರಿಗೆ ಬಿಸಿ ಬಿಸಿ ಪೌಷ್ಟಿಕ ಊಟ ಕೊಡಬೇಕೆಂಬ ಉದ್ದೇಶದಿಂದ ಇಲ್ಲೇ ಅಡಿಗೆ ತಯಾರಿಸಿ ಊಟ ಕೊಡಲು ಸೂಚಿಸಲಾಗಿದೆ ಮತ್ತು ಕೊರೋನಾ ಸೋಂಕಿತರಿಗೆ ಕೊಡುವ ಊಟವನ್ನು ನಾವು ಊಟ ಮಾಡಿ ಪೌಷ್ಟಿಕತೆಯನ್ನ ಪರಿಶೀಲಿಸಲಿದ್ದೇವೆ. ಕೊರೋನಾ ಸೋಂಕಿತರಿಗೆ ಒಳ್ಳೆಯ ಪೌಷ್ಟಿಕ ಊಟ ಕೊಡಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ನಾಗರಿಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕೆಂಬ ದೃಷ್ಟಿಯಿಂದ ತಾಲೂಕು ಆಡಳಿತ ಮತ್ತು ಕೊರೋನಾ ಕಾರ್ಯಪಡೆ ನಾವೆಲ್ಲ ಈ ದಿನ ಊಟ ಮಾಡಿದ್ದೇವೆ ಎಂದರು. ಸಂಬಂಧಪಟ್ಟ ಯಾರು ಕೊರೋನಾ
ಅಲ್ಲಿ ಅಧಿಕಾರದಲ್ಲಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಮಾಡಿದ್ದೀವಿ. ಇವತ್ತಿಲ್ಲಿ ನಾವು ಕಾರ್ಯಕ್ರಮ ಮೀಟಿಂಗಲ್ಲಿ ಅಕ್ಟೋಬರ್ನಲ್ಲಿ ಈಗಾಗಲೇ ಬಂದಿದೆ ಇರ್ತಕ್ಕಂಥದ್ದು ಕೊರೋನಾ ಡೆತ್ಸ್ 60. ಅವರು ಚಿಕಿತ್ಸೆ ಕೊಡ್ತಾ ಇರ್ತಕ್ಕಂಥದ್ದು 70. ಒಟ್ಟು 80 ಜನರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸೊ ಓವರ್ಲೋಡ್ ಆಗಿದೆ. ಆ ದಿಕ್ಕಿನಲ್ಲಿ ಕೆಲವು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಇನ್ನೂ ಹೆಚ್ಚು ಕೊಠಡಿಗಳನ್ನು ನಿರ್ಮಿಸಿಕೊಡಬೇಕು ಅಂತೇಳಿ ನಿರ್ಣಯವನ್ನು ಕೈಗೊಂಡಿದೆ. ಕೊರೋನಾ ಸೆಂಟರ್ನಲ್ಲಿ 40 ಜನ ಪುರುಷರು, 2 ಮಕ್ಕಳು, 26 ಜನ ಮಹಿಳೆಯರಿದ್ದಾರೆ. ಸೆಂಟರ್ನಲ್ಲಿ ಇವರಿಗೆ ಆಶ್ರಯ ಒದಗಿಸಲಾಗಿದೆ. 100 ಜನರು ಇರುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನೂ ಹೆಚ್ಚಾದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ 200 ಜನ ಕೊರೋನಾ ಸೋಂಕಿತರು ತಂಗಲು ವ್ಯವಸ್ಥೆ ಇದೆ. ಇನ್ನೂ ಅವಶ್ಯಕತೆ ಇದ್ದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿ ನಿಲಯಗಳನ್ನು ಪರಿಶೀಲಿಸಿ ಸಜ್ಜುಗೊಳಿಸಲಾಗಿದೆ. ಒಟ್ಟಿನಲ್ಲಿ ಕೊರೋನಾ ಸೋಂಕನ್ನು ನಿಯಂತ್ರಣ ಮಾಡಬೇಕು ಮತ್ತು ಸರ್ಕಾರದ ನಿಯಮಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಟ್ಟುನಿಟ್ಟಿನ ಕ್ರಮವನ್ನು ಪಾಲನೆ ಮಾಡಿ ಕೊರೋನಾ ಸೋಂಕಿನ ಸರಪಳಿಯನ್ನ ತುಂಡರಿಸುವ ಉದ್ದೇಶವನ್ನ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್, ಸಿಪಿಐ ಸತ್ಯನಾರಾಯಣ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜು ಮುಂತಾದವರು ಉಪಸ್ಥಿತರಿದ್ದರು. ಭಾರತೀಯ ಸತ್ಸಂಗ ಸೊಸೈಟಿಯಿಂದ 25,000 ಮೌಲ್ಯದ ಹಾಗೂ ಸಾವಿತ್ರಮ್ಮ ಶಣಸಪ್ಪ ಆಸ್ಪತ್ರೆ ವತಿಯಿಂದ 1.5 ಲಕ್ಷ ರು ಮೌಲ್ಯದ ಆರೋಗ್ಯ ರಕ್ಷಣಾ ಪರಿಕರಗಳನ್ನು ಅರಸೀಕೆರೆಯ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ನೀಡಲಾಯಿತು. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಇದನ್ನು ಕೊಡಲಾಗುತ್ತಿದೆ ಎಂದು ಸಾವಿತ್ರಮ್ಮ ಶಣಸಪ್ಪ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶಿವಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಸಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಡಾಕ್ಷರಿ, ಮಕ್ಕಳ ತಜ್ಞ ಡಾಕ್ಟರ್ ಸುರೇಶ್, ಹಿರಿಯ ಶುಶ್ರೂಷಕಿ ಪದ್ಮಾ, ರಕ್ಷಾ ಸಮಿತಿ ಸದಸ್ಯ ಫಿಸಿಯೋ ಮಧು ಮತ್ತಿತರರು ಉಪಸ್ಥಿತರಿದ್ದರು. ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ರಾಂಚಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಮದು ಸಂಘ ಇದೆ. ಅಲ್ಲಿಂದ ಅರಸೀಕೆರೆಯಲ್ಲಿ ಕೂಡ ನಮ್ಮದು ಮಂಡಳಿ ಇದೆ. ಇಲ್ಲಿ ಅಲ್ಲಿಂದ ರಾಂಚಿಯಿಂದ ನಮಗೆ 25,000 ರೂಪಾಯಿ ಕೊಟ್ಟಿದ್ದಾರೆ. ಆ 25,000 ರೂಪಾಯಿ ಕೋವಿಡ್ ರೋಗಿಗಳಿಗೆ ಉಪಯೋಗ ಆಗಲಿ, ಆಸ್ಪತ್ರೆ ಸಿಬ್ಬಂದಿಗಳಿಗೆ ಅಂದ್ಬಿಟ್ಟು ಅದನ್ನು 25,000 ರೂಪಾಯಿದು ವಸ್ತುಗಳನ್ನು ಕೊಟ್ಟಿದ್ದೀವಿ. ನಮ್ಮದು 1 ರಿಂದ 1.25 ಲಕ್ಷ ರೂಪಾಯಿದು ನನ್ನ ಹಾಸ್ಪಿಟಲ್ ವತಿಯಿಂದ ಇದು PPE ಕಿಟ್ಟು ಎಲ್ಲ ಕೊಟ್ಟಿದ್ದೀವಿ. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೊರೋನಾ ಪೀಡಿತ ಬಡರೋಗಿಗಳಿಗೆ ಆಹಾರ ಪದಾರ್ಥಗಳ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸಿಮೆಂಟ್ ಮಂಜು ಮಾತನಾಡಿ, ಕೊರೋನಾ ಎಲ್ಲೆಡೆ ತಾಂಡವವಾಡುತ್ತಿದ್ದು ಬಡವ ಶ್ರೀಮಂತರೆನ್ನದೇ ಎಲ್ಲರಿಗೂ ಕಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕೋವಿಡ್ ಪೀಡಿತರಾಗಿರುವ ತಾಲೂಕಿನ ಬಡರೋಗಿಗಳಿಗೆ ಆಹಾರದ ಪದಾರ್ಥಗಳ ಕಿಟ್ ಅನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಂಚಲಾಗುತ್ತಿದೆ ಎಂದರು. ಇವತ್ತೇನು ಇಡೀ ಜಗತ್ತಿನಾದ್ಯಂತ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂದು ಅಪ್ಪಳಿಸಿ ಕಳೆದ ವರ್ಷ ಸಾವಿರಾರು ಕೋಟಿ ಇಡೀ ದೇಶಕ್ಕೆ ನಷ್ಟ ಉಂಟು ಮಾಡಿ ಆ ಲಾಕ್ಡೌನ್ ಅಂಥ ಸಂದರ್ಭದಲ್ಲಿ ಮತ್ತೆ ದೇಶ ಚೇತರಿಸ್ಕೊಳ್ತು ಅಂತಕ್ಕಂಥ ಒಂದು ಸಂದರ್ಭ ಬಂತು. ಇನ್ನೇನು ಎಲ್ಲವೂ ಯಥಾಸ್ಥಿತಿಗೆ ಬಂತು ಅನ್ನಬೇಕಾದ್ರೆ ಮತ್ತೆ 2ನೇ ಅಲೆ ಬಂದು ಇಡೀ ದೇಶನ ಇವತ್ತು ಸ್ತಬ್ಧ ಮಾಡಿ ಹಾಕಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಸಾಮಾಜಿಕವಾಗಿ ಓಡಾಡ್ತಕ್ಕಂಥ ರಾಜಕೀಯ ಪಕ್ಷದಲ್ಲಿ ಇದ್ಕೊಂಡು ಇವತ್ತು ಅದರಲ್ಲೂ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಒಂದಷ್ಟು ದೀನ ದಲಿತರಿಗೆ, ಬಡವರಿಗೆ ನಮ್ಮಿಂದ ಒಂದು ಸಹಾಯ ಹಸ್ತ ಮಾಡದಲ್ಲೇ ಇದ್ದರೆ ನಾವು ರಾಜಕಾರಣದಲ್ಲಿ ಮತ್ತು ಈ ಸಮಾಜದಲ್ಲಿ ಇದ್ದರೂ ಕೂಡ ವೇಸ್ಟು ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತು ನಮ್ಮ ಪಕ್ಷ ಎಲ್ಲ ಕಡೆನೂ ಕೂಡ ಒಂದಷ್ಟು ಸೇವಾ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ನಾವು ಕೂಡ ಇವತ್ತು ಸಕಲೇಶಪುರದಲ್ಲಿ ನಮ್ಮದೊಂದು ತಂಡ ಏನು ಭಾರತೀಯ ಜನತಾ ಪಾರ್ಟಿಯ ಸಕಲೇಶಪುರ ಮಂಡಲ ಇವತ್ತು ಅಧ್ಯಕ್ಷನಾಗಿ ನಾನಿರ್ಬೋದು, ಇವತ್ತು ಸಿಮೆಂಟ್ ಮಂಜೂರು ಇರ್ಬೋದು, ನಗರಾಧ್ಯಕ್ಷರು ಉಮೇಶ್ ಆಗಿರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಆಗಿರ್ಬೋದು, ಹೀಗೆ ಅನೇಕ ಇಡೀ ತಾಲೂಕಿನಾದ್ಯಂತ ಒಂದು ತಂಡ ಇವತ್ತು ಚಟುವಟಿಕೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತಾ ಇದೆ. ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪಕ್ಷದ ಆದೇಶದಂತೆ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ವತಿಯಿಂದ ಹಲವಾರು ಸೇವಾ ಚಟುವಟಿಕೆಗಳನ್ನು ಮಾಡಲಾಗುತ್ತಿದೆ. ಕೊರೋನಾ ಪೀಡಿತರಿಗೆ ಎಲ್ಲಾ ರೀತಿಯ ನೆರವು ನೀಡಲಾಗುತ್ತಿದೆ ಎಂದರು. ಏನಿವತ್ತು ದೇಶ ಈ ಕೊರೋನಾನ ಮಹಾಮಾರಿ ಅಂತ ನಮ್ಮ ಅಧ್ಯಕ್ಷ ಹೇಳಿದ ಕೊರೋನಾ ಮಹಾಮಾರಿ ಏನಿವತ್ತು ನಮ್ಮ ಈ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದು ರೀತಿ ಸಂಕಷ್ಟನ ತಂದೊಡ್ಡಿದೆ. ಯಾಕೆಂತ ಹೇಳಿದರೆ ಈಗ ಹಲವಾರು ಎಸ್ಪೆಷಲಿ ಅದರಲ್ಲೂ ಕೂಡ ಈ ಒಂದು 2ನೇ ಅಲೆಯಲ್ಲಿ ತುಂಬ ಒಳ್ಳೊಳ್ಳೆ ಯುವಕರು ಕೂಡ ಬಲಿಯಾಗಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ನಮ್ಮ ಸಕಲೇಶಪುರ ಏನು ಭಾರತೀಯ ಜನತಾ ಪಾರ್ಟಿ ಮಂಡಲ ಇದೆ ಮತ್ತು ನಾವೆಲ್ಲ ಕೂಡ ಕಾರ್ಯಕರ್ತರೆಲ್ಲರೂ ಸೇರಿ ನಾವೆಲ್ಲ ಕೂತು ಒಂದು ಚರ್ಚೆ ಮಾಡಿದಾಗ ಮೇಲ್ಗಡೆ ಪಕ್ಷದಿಂದ ಒಂದು ಆದೇಶ ಬಂದಿತ್ತು,
ಸಕಲೇಶ್ಪುರದಲ್ಲಿ ನಿರ್ಗತಿಕರು ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ತುಂಬ ನಿರ್ಗತಿಕರಾದಂಥವ್ರಿಗೆ ಏನಾದ್ರು ಸಹಾಯಹಸ್ತನ ಚಾಚಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂತು ಒಂದು ಟೀಮ್ ಮಾಡಿ ಒಂದು ಚರ್ಚೆನ ಮಾಡಿ ನಮ್ಮ ಕೈಲಾದ ಮಟ್ಟಿಗೆ ಏನು ಇವತ್ತು ಆಹಾರ ಪದಾರ್ಥಗಳನ್ನ ಎಲ್ಲವನ್ನು ಕ್ರೋಢೀಕರಿಸಿ ಇವತ್ತೆಲ್ಲ ಬಡ ಜನಗಳಿಗೆ ಹಂಚಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ವು. ಅದೇ ರೀತಿ ಏನು ಈಗ ಮೆಡಿಸಿನ್ ಕಿಟ್ಗಳಿದ್ದಾವೆ, ಅದರಿಂದ ನಾಳೆಯಿಂದ ಅದನ್ನು ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತೀವಿ. ಏನು ಆಹಾರ ಕಿಟ್ಗಳಿದ್ದಾವೆ ತುಂಬ ಬಡ ಜನಗಳಿದೆ, ಇವತ್ತು ನಗರದಲ್ಲಿ ಹಂಚಕ್ಕೆ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ನಾಳೆ ನಾಡದ್ರಲ್ಲಿ ಅದನ್ನು ರೂರಲ್ ಪ್ರದೇಶಕ್ಕೆ ಕೂಡ ವಿಸ್ತರಣೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ನಗರ ಘಟಕದ ಅಧ್ಯಕ್ಷ ಉಮೇಶ್, ಮಾಜಿ ಪುರಸಭಾ ಸದಸ್ಯ ಮೋಹನ್ ಮುಂತಾದವರು ಹಾಜರಿದ್ದರು. ಲಾಕ್ಡೌನ್ ಸಂದರ್ಭದಲ್ಲಿ ದೂರದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸುಮಾರು 4 ರಿಂದ 5 ಕುಟುಂಬಗಳು ಊರೂರು ತಿರುಗುತ್ತಾ ತಮ್ಮ ಚಿಕ್ಕ ಮಕ್ಕಳು ಹಾಗೂ ಸಾಕು ಪ್ರಾಣಿಗಳ ಜೊತೆಗೂಡಿ ತುತ್ತಿನ ಚೀಲವನ್ನ ತುಂಬಿಕೊಳ್ಳಲು ಅಲೆದಾಡುತ್ತಿದ್ದದನ್ನ ಕಂಡ 24x7 ತಂಡ ಅವರ ಸಹಾಯಕ್ಕೆ ಧಾವಿಸಿದೆ. ಇವರ ಕುಲಕಸುಬು ಯಾವುದೇ ಹಳೆ ಲೋಹಗಳಿಂದ ವಿಗ್ರಹಗಳನ್ನ ತಯಾರಿಸುವ ಕೆಲಸವಾಗಿದ್ದು ಊರೂರು ಅಲೆಯುತ್ತಾ ಜೀವನ ಸಾಗಿಸುತ್ತಿದ್ದರು. ಪಟ್ಟಣದ ಜೆಪಿ ನಗರದ ಹೇಮಾವತಿ ಮಂಜುನಾಥ್ ಅವರ ಖಾಲಿ ನಿವೇಶನದಲ್ಲಿ ತಾತ್ಕಾಲಿಕ ಟೆಂಟ್ಗಳನ್ನ ಹಾಕಿ ದಿನದೂಡುತ್ತಿರುವ ಇವರನ್ನ 24x7 ಸೋಷಿಯಲ್ ಸರ್ವಿಸ್ ಟೀಮ್ಗೆ ಕಣ್ಣಿಗೆ ಬಿದ್ದ ಸಂದರ್ಭದಲ್ಲಿ ಇವರಿಗೆ ಮಾನವೀಯ ನೆಲೆಯಿಂದ ದಿನನಿತ್ಯ ಬಳಕೆಯ ವಸ್ತುಗಳ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡಿದ ರೈತ ಮುಖಂಡ ಸ್ವಾಮಿಗೌಡ, ಮಾನವೀಯತೆಯ ಮುಂದೆ ಯಾವುದೂ ಇಲ್ಲ. ಹಲವಾರು ವರ್ಷಗಳಲ್ಲಿ ಪಟ್ಟಣದಲ್ಲಿ ಈ ತಂಡವು ಕೆಲಸ ಮಾಡಿಕೊಂಡು ಬರುತ್ತಿರುವ ಸಮಾಜಮುಖಿ ಕೆಲಸ ಮೆಚ್ಚುವಂತಾಗಿದೆ. ಯಾವುದೇ ಜಾತಿ, ಧರ್ಮ, ಪಕ್ಷಕ್ಕೆ ಸೀಮಿತವಾಗದೆ ಮಾನವ ಒಳಿತಿಗಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುತ್ತಾರೆ ಹಾಗೂ ಆಹಾರದ ಕಿಟ್ಗಳನ್ನು ವಿತರಿಸುವುದಾಗಲಿ ಹಲವಾರು ಕೆಲಸಗಳನ್ನು ದಿನಂಪ್ರತಿ ಇವರು ಪಟ್ಟಣದಲ್ಲಿ ಮಾಡಿಕೊಂಡು ಹೋಗುತ್ತಿರುವುದು ತುಂಬಾ ಶ್ಲಾಘನೀಯ ವಿಚಾರವಾಗಿದೆ ಎಂದರು. ನೂರ್ ಅಹಮದ್ ಮಾತನಾಡಿ, ಸಮಾಜಮುಖಿ ಕೆಲಸಗಳು ಯಾವುದೇ ಜಾತಿ, ಧರ್ಮ ಅಥವಾ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಮಾನವ ಧರ್ಮಕ್ಕೆ ಸೀಮಿತವಾಗಿದ್ದು ನಮ್ಮ ಸಮಾಜಮುಖಿ ಕೆಲಸ ಕಾರ್ಯಗಳು ಪಟ್ಟಣದಲ್ಲಿ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿಂದ ಬಂದು ನಮ್ಮ ಬೇಲೂರು ತಾಲೂಕು ಶಂಕರದೇವರಪೇಟೆಯ ಇಲ್ಲಿ ಹೇಮಾವತಿ ಮಂಜುನಾಥ್ ಅವರ ಸೈಟಲ್ಲಿ ಭಾಳ ದಿವಸಗಳಿಂದ ಏನು ಕೆಲಸ ಮಾಡ್ಕೊಂಡಿದ್ರು. ಈ ಹಳೆಯ ವಿಗ್ರಹಗಳನ್ನು ಕೆಲಸ ಮಾಡುವಂಥ ಕೆಲಸಗಾರರು ಇವರು. ಈ ಕುಟುಂಬಗಳಲ್ಲಿ ವಾಸ ಇದ್ದಾವೆ. ಲಾಕ್ಡೌನ ಪರಿಣಾಮವಾಗಿ ಪಾಪ ಅವರಿಗೆ ಕೆಲಸನೂ ಇಲ್ಲ ಮತ್ತು ಅವರಿಗೆ ದುಡಿಮೆನೂ ಇಲ್ಲ. ಊಟಕ್ಕೆ ಕಷ್ಟದ ಸಮಯದಲ್ಲಿ ಫಾಜಿಲ್ ಮತ್ತು ನೂರ್ ಅಹಮದ್ ಇವರೆಲ್ಲ ಸ್ನೇಹಿತರ ಬಳಗ ಇವತ್ತು ಅವರಿಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇವರು ಕರೋನಾ ಸಂದರ್ಭದಲ್ಲಿ ಫಸ್ಟ್ ವೇವಿಂದ ಇಲ್ಲಿವರೆಗೂ ಕೂಡ ಅವರ ಏನು 24x7 ನಿರಂತರ ಸಾಮಾಜಿಕ ಕಾರ್ಯಗಳು, ಸಮಾಜ ಸೇವೆ ಮತ್ತು ಶವ ಸಂಸ್ಕಾರ ಈ ಥರದ ಕೆಲಸನ ಅಷ್ಟು ಸುಲಭ ಅಲ್ಲ ಮಾಡೋದು. ಅದನ್ನು ನಿರಂತರವಾಗಿ ಮುಂದುವರಿಸಿ ಬಂದಿರತಕ್ಕಂಥ ಈ ಸ್ನೇಹಿತರಿಗೆ ನಾನು ಎಷ್ಟು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು. ಅವರ ಸೇವೆಗಳನ್ನು ಆ ಥರ ಸೇವೆಗಳೇ ಬೇಕಾದಷ್ಟು ಇರ್ತವೆ. ಆ ಸೇವೆಗಳ ಜೊತೆಗೆ ಇಂಥ ಸೇವೆಯನ್ನು ಮಾಡಿದ್ದಾರೆ. ಆ ಭಗವಂತ ಅವರ ಸೇವೆಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ಸಂದರ್ಭದಲ್ಲಿ ಘಾಜಿಲ್, ಆಶಿಕ್, ಸಂಪತ್, ಮಾಸ್ಟರ್ ಆಶು, ನಿಷಾದ್, ಜಮೀಲ್, ಮುಜಾಮಿಲ್, ಖಾಜಿಯಾ, ಅಕ್ಸರ್ ಇನ್ನು ಮುಂತಾದವರು ಹಾಜರಿದ್ದರು. ಮಾಜಿ ಪ್ರಧಾನಿ ದೇವೇಗೌಡ ಅವರ 89ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಗರದ ಆಯ್ದ ಆಶಾ ಕಾರ್ಯಕರ್ತೆಯರಿಗೆ ಪಡಿತರ ಕಿಟ್ ಹಂಚಿದ್ದ ಜೆಡಿಎಸ್ ಮುಖಂಡ ಅಗಿಲೆ ಯೋಗೀಶ್ ದೇವೇಗೌಡ ಹುಟ್ಟುಹಬ್ಬದ ನೆನಪಿಗಾಗಿ ವಿಭಿನ್ನ ಕಾರ್ಯಕ್ರಮವೊಂದನ್ನು ಇಂದು ನಡೆಸಿಕೊಟ್ಟರು. ನಗರದ ಬಿಎಂ ರಸ್ತೆಯ ಕೆಎಸ್ಆರ್ಟಿಸಿ ಡಿಪೋ ಹಿಂಭಾಗದ ಅಶೋಕ್ ನಗರದ ಬಡಾವಣೆಯಲ್ಲಿ ಈ ವಿಭಿನ್ನ ಕಾರ್ಯರೂಪಕ್ಕೆ ಚಾಲನೆ ಕೊಟ್ಟವರು ಜೆಡಿಎಸ್ ಮುಖಂಡ ಅಗಿಲೆ ಯೋಗೇಶ್. ದೇವೇಗೌಡರಿಗೆ 89ರ ಹರೆಯ. ಇದರ ಸವಿನೆನಪಿಗೆ 89 ಮರಗಳ ಸಸಿಗಳನ್ನು ಅಶೋಕನಗರದಲ್ಲಿ ನೆಡಲಾಯಿತು. ಹೆಚ್ಚು ಜನಪ್ರಿಯವಾಗಿರುವ ಮಾವು, ಬೇವು, ಹಲಸಿನ ಹಾಗೂ ಮುಂತಾದ ಗಿಡಗಳನ್ನು ನೆಟ್ಟರು. ಕರುನಾಡಿನ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 89ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 2ನೇ ವಾರ್ಡ್ನ ನಮ್ಮ ನಗರಸಭಾ ಸದಸ್ಯರಾದ ಮಂಜಣ್ಣವ್ರ ವಾರ್ಡ್ ಇದು. ಈ ವಾರ್ಡಲ್ಲಿ ವಿಶೇಷವಾಗಿರೋದು ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸುನಿಲ್ ಅವರು JDSನ ಯುವ ಮುಖಂಡರು ಅವರು ಯೋಚನೆ ಮಾಡಿ ಇವತ್ತು ಅವರು 89 ವರ್ಷ ಅವರಿಗೆ ವಯಸ್ಸು. ಇವತ್ತು 89 ಗಿಡನ ಅವ್ರ ಹೆಸರಲ್ಲಿ ನೆಟ್ಟಿದ್ವಿ. ಅದು ಪರಿಸರ ಉಳಿಲಿ ಮತ್ತು ಈ ಕೊರೋನಾ MR ಏನಿದೆ ಅದು ಓಡಿಸೋಕ್ಕೆ ಪ್ರಕೃತಿಯಿಂದನೇ ಸಾಧ್ಯ ಅಂತ ಹೇಳಿ
ಇವತ್ತು 89 ಗಿಡ 89ನೇ ವರ್ಷಕ್ಕೆ 89 ಗಿಡ ನೆಡೋದ್ರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ವಿ. ಚನ್ನರಾಯಪಟ್ಟಣ ತಾಲೂಕಿನ ಕೋವಿಡ್ ಸೆಂಟರ್ಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಭೇಟಿ ನೀಡಿದರು. ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಮಾರ್ಗ ಮಧ್ಯೆ ಪಟ್ಟಣದ ಹೊರಭಾಗದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತೆರೆದಿರುವ ಕೋವಿಡ್ ಸೆಂಟರ್ಗೆ ಭೇಟಿ ನೀಡಿ ಸೋಂಕಿತರ ಯೋಗಕ್ಷೇಮವನ್ನು ವಿಚಾರಿಸಿದ ಅವರು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಬಳಿ ಕುಂದುಕೊರತೆಗಳು ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಿದರು. ನಂತರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ಬೆಡ್ ಕೊರತೆ ಹಾಗೂ ವೆಂಟಿಲೇಟರ್ ಮತ್ತು ಆಕ್ಸಿಜನ್ ಪೂರೈಕೆ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಾಲಕೃಷ್ಣ ಮಾಸ್ಕ್, ಸ್ಯಾನಿಟೈಸರ್ ಆರೋಗ್ಯ ಇಲಾಖೆ ಹಾಗೂ ಎಲ್ಲಾ ವರ್ಗದವರಿಗೂ ನೀಡಿದ್ದು ಬೆಡ್ ಕೊರತೆ ನೀಗಿಸಲು ಇರುವ ಒಳರೋಗಿ ಬೆಡ್ಗಳಿಗೆ ಆಕ್ಸಿಜನ್ ಪೈಪ್ನ ವ್ಯವಸ್ಥೆ ಕಲ್ಪಿಸಿದ್ದು ಇನ್ನೂ ಹೆಚ್ಚಿಗೆಯಾಗಿ 10 ಆಕ್ಸಿಜನ್ ಹಾಸಿಗೆಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದ್ದು ಆಕ್ಸಿಜನ್ ಪ್ಲಾಂಟ್ಗೂ ಜಾಗ ಗುರುತಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ಹಾಗೂ ನಮ್ಮಲ್ಲಿ ನಿರ್ಮಾಣವಾಗುತ್ತಿದ್ದು ಪಾಸಿಟಿವ್ ಬಂದ ಸೋಂಕಿತರಿಗೆ ಮನೆಯ ಹತ್ತಿರಕ್ಕೆ ಔಷಧಿ ವ್ಯವಸ್ಥೆ ಕಲ್ಪಿಸುತ್ತಿದ್ದು ತಾಲೂಕಿನಲ್ಲಿ ಮೆಡಿಸಿನ್ ಕೊರತೆ ನೀಗಿಸಲು ಕ್ರಮ ಕೈಗೊಂಡಿದ್ದು ಹೋಮ್ ಐಸೋಲೇಷನ್ನಲ್ಲಿರುವವರನ್ನು ಕೋವಿಡ್ ಸೆಂಟರ್ಗೆ ಕರೆತರಲು ಪ್ರತ್ಯೇಕ ಹೊಸದಾಗಿ 4 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. 3 ಬೆಡ್ ಆಕ್ಸಿಜನ್ ಇರ್ತದೆ. 100ರಲ್ಲಿ 50ರಲ್ಲಿ 25 HDU, 25 ICU. ವಿತ್ ವೆಂಟಿಲೇಟರ್ ಒಂದು ತಾಲೂಕು ಹಾಸ್ಪಿಟಲ್ ಕನಿಷ್ಠ 15 ಬೆಡ್ ಮಾಡ್ತೀವಿ. ಅದಕ್ಕೆ ರೂಮ್ ರೆಡಿ ಮಾಡ್ಕೊಂಡಿದ್ವಿ. 10 ಬೆಡ್ 10 ಬೈಪ್ಯಾಕ್ 10 ಮಾಡ್ಕೊಂಡು ವಿತ್ ಮಾನಿಟರ್ಸ್ ಎಲ್ಲ ಮಾಡ್ತೀವಿ. ಅದಕ್ಕೇನು ಬೇಕು ರೆಡಿ ಮಾಡ್ಕೊಳ್ಳೋದು ಮಾಡ್ತೀವಿ. ಬಟ್ 50 ಬೆಡ್ಸ್ ನಮಗೆ ಒಳ್ಳೆ ಫೆಸಿಲಿಟಿ ಒಂದು 25 HDU, 25 ICU, ಬೇಸಿಕ್ ಫೆಸಿಲಿಟಿ. ಇವನ್ ಈಗೇನು ತಾಲೂಕು ಹಾಸ್ಪಿಟಲಲ್ಲಿ ಇದೆಯಲ್ಲ ಆ ಫೆಸಿಲಿಟಿ ನಿಮ್ಮನ್ನ ಸಮುದಾಯ ಕೇಂದ್ರದಲ್ಲಿ ಕೊಡ್ತೀವಿ. ಈಗ ಉದಾಹರಣೆ ನುಗ್ಗೇಳಿದ್ದು ಪೈಪ್ ಲೈನ್ ಅಲ್ಲೇ ಮಾಡ್ತಾ ಇದ್ವಿ. ಈಗ ಸರ್ DCM ಸರ್ ಈ ನುಗ್ಗೇಳಿನಲ್ಲಿ ಅದರಲ್ಲಿ ಕಟ್ಟಡ ಕಂಪ್ಲೀಟ್ ಆಗಿ ಈಗ ಅಷ್ಟು ಕೆಲಸ ಇದೆ. ಅಲ್ಲಿಗೆ ನಮ್ಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಇದೆ ಅಲ್ಲೂ ಒಂದು 20 ಪೇಷಂಟ್ ನಾವು ನೋಡ್ಬೋದು. ಇಲ್ಲೇ ಆಕ್ಸಿಜನ್ ಸಪ್ಲೈ ಇಲ್ಲದೆ ಇರೋದ್ರಿಂದ ಏನಾಗಿದೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ವೆಹಿಕಲ್ಸ್ಗಳು ಇಡೀ ಎಲ್ಲ ರೀಪರ್ಪೋಸ್ ಆಯ್ತು. ಎಲ್ಲ ರೀಪರ್ಪೋಸ್ ಟ್ರಾನ್ಸ್ಪೋರ್ಟ್ ಮಾಡೋ ವೆಹಿಕಲ್ ಇಂದ ಹಿಡಿದು ಕಂಟೈನರ್ ಕ್ರಯೋಜನಿಕ್ ಟ್ಯಾಂಕ್ ಇಂದ ಹಿಡಿದು ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ಫೆಸಿಲಿಟೀಸ್ ಕೆಲ ಮಾಡಿದ್ರೆ ಸುಧಾರಿಸ್ತಾ ಇದೆ. ಇನ್ನು ಸ್ವಲ್ಪ ಅಧಿಕಾರಿಗಳು ಅದನ್ನು ಆಮೇಲೆ ನಮ್ಗೆ ಒಂದು ರಿಕ್ವೆಸ್ಟ್ ನುಗ್ಗೇಲಿ 108ನ ರಿಕ್ವೆಸ್ಟ್ ಕೂಡ ಕೊಟ್ಟಿದ್ವಿ. 108 ನುಗ್ಗೇಲಿ ಮುಖ್ಯಮಂತ್ರಿಗಳು ಬಂದಿರೋದು ನಮ್ಮ ಸ್ವಾಗತ. ಬಂದವರಿಗೆ ಹೊಸ ಗೀಸರ್, ವಾಷಿಂಗ್ ಮೆಷಿನ್ ವ್ಯವಸ್ಥೆ ಮಾಡಿದ್ದು ಭಾನುವಾರ ಮಾಂಸಾಹಾರ, ಸೋಮವಾರ ಹೋಳಿಗೆ ಊಟದ ಜೊತೆಗೆ ಹಾಲು, ಮೊಟ್ಟೆ, ಹಣ್ಣು ನೀಡಲಾಗುತ್ತಿದೆ ಎಂದ ಅವರು ನುಗ್ಗೇಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ನೀಡುವಂತೆ ಮನವಿ ಮಾಡಿದ್ದು ತಾವು ದಯಮಾಡಿ ಗಮನಹರಿಸಬೇಕೆಂದು ಕೈಮುಗಿದು ಮನವಿ ಮಾಡಿದರು. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹಾಗೂ ತಹಸೀಲ್ದಾರ್ ಜೆಬಿ ಮಾರುತಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊರೋನಾ ವಾರಿಯರ್ಸ್ಗೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಲಿಮಿಟೆಡ್ ವತಿಯಿಂದ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಪದಾರ್ಥಗಳನ್ನು ವಿತರಿಸಲಾಯಿತು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಹಾಗೂ ಆರಕ್ಷಕ ಸಿಬ್ಬಂದಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸಿದ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಲಿಮಿಟೆಡ್ ಮ್ಯಾನೇಜರ್ ನಾಗಪ್ಪ ಮಾತನಾಡಿ, ಕೊರೋನಾ ವೈರಸ್ ವಿರುದ್ಧ ಈಗಾಗಲೇ ತಾಲೂಕು ಆಡಳಿತ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತೆಯರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಸದ್ಯಕ್ಕೆ ಪೊಲೀಸ್ ಇಲಾಖೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸಿದ್ದು, ನಂತರ ಆಶಾ, ಅಂಗನವಾಡಿ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪೌರಕಾರ್ಮಿಕರಿಗೆ ಆಹಾರದ ಕಿಟ್ ಒದಗಿಸಲಿದ್ದೇವೆ. ಈ ಕೊರೋನಾ ಮಹಾಮಾರಿ ರೋಗ ಆದಷ್ಟು ಬೇಗ ನಿವಾರಣೆಯಾಗಲಿ ಎಂದರು. ನಂತರ ಮಾತನಾಡಿದ ಪಿಎಸ್ಐ ಎಸ್ಜಿ ಪಾಟೀಲ್, ಗ್ರಾಮೀಣ ಕೂಟ ಸಂಸ್ಥೆಯವರು ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವ ಇಲಾಖೆವಾರು ಅಧಿಕಾರಿ ಸಿಬ್ಬಂದಿಗಳನ್ನು ಗುರುತಿಸಿ ಅವರಿಗೆ ಕೊರೋನಾ ಸಮಯದಲ್ಲಿ ಹೋರಾಡುವ ಪರಿಕರಗಳನ್ನು ವಿತರಿಸುತ್ತಿರುವುದು ಸಂತೋಷದ ವಿಷಯ. ಈ ಸಮಯದಲ್ಲಿ ಸಂಘಟನೆಗಳು, ಸಂಘ ಸಂಸ್ಥೆಗಳು ಈ ಸಮಯದಲ್ಲಿ ಕಷ್ಟದಲ್ಲಿರುವವರಿಗೆ ಮುಂದೆ ಬಂದು ಸಹಾಯ ಮಾಡಬೇಕು. ಹಾಗೆಯೇ ಈ ಕೊರೋನಾ ಕಷ್ಟದ ಸಮಯಗಳು ಇಲ್ಲಿಗೆ ಮುಗಿದು ಮುಂದಿನ ದಿನಗಳು ಜನರು ಸಹಜ ಜೀವನ ನಡೆಸಲಿ ಎಂದರು. ಗ್ರಾಮೀಣ ಕೂಟ ಸಂಸ್ಥೆಯಿಂದ ಇವತ್ತು ಬೇಲೂರು ಒಂದು ಪೊಲೀಸ್ ಸ್ಟೇಷನ್ಗೆ ನಾವು
ಕೊರೋನಾ ವಾರಿಯರ್ಸ್ ಅಂತ ನಿಂತಿರೋಂಥ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ನಾವು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದು. ಬರೀ ನಾವು ಪೊಲೀಸ್ ಸ್ಟೇಷನ್ಗೆ ಅಷ್ಟೇ ಅಲ್ಲ, ಈ ದಿನದಲ್ಲಿ ನಾವು ಏನು ಕೊರೋನಾ ವಾರಿಯರ್ಸ್ ಅಂತ ನಿಂತಿರೋಂಥ ಜನಗಳು ಯಾರ್ಯಾರಿದ್ದಾರೆ ಅವರು ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಮತ್ತು ಇಲ್ಲೇನು ಬೇರೆ ಗ್ರಾಮ ಪಂಚಾಯತಿಯಿಂದ ಬಂದಂಥ ಜನಗಳಿಗೆ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಮತ್ತು ಸದಸ್ಯರಿಗಾಗಿರ್ಬೋದು, ಎಲ್ಲ ಜನಗಳಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಯಾರು ಏನೋ ಪೌರ ಕಾರ್ಮಿಕರು ಅಂತ ಎಲ್ಲ ಬರ್ತಾರೆ ಅವ್ರಿಗೂ ಕೂಡ ನಾವು ರೇಷನ್ ಕಿಟ್ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ. ಕಳೆದ ವರ್ಷ ನಾವು ಇದೇ ಥರದ್ದು ನಾವು CSR ಆಕ್ಟಿವಿಟಿ ಮುಖಾಂತರ ನಾವೆಲ್ಲ ಕೊಟ್ಟಿದ್ವಿ. ಈ ವರ್ಷವೂ ಕೂಡ ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಇವರು ನಮ್ಮ ಗ್ರಾಮೀಣ ಕೂಟದಿಂದ ಈ ಚಿಕ್ಕ ಕಿರುಕಾಣಿಕೆ ಸ್ವೀಕರಿಸೋದಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಸಹಾಯಕರಿಗೆ ನಾವು ಈ ಸಂದರ್ಭದಲ್ಲಿ PSI ಶಕುಂತಲಾ, ಸಿಬ್ಬಂದಿ ಅಶೋಕ್, ದೇವೇಂದ್ರ, ಉಮೇಶ್, ಚಿತ್ರೇಶ್, ಗ್ರಾಮೀಣ ಕೂಟದ ನಿಂಗರಾಜು, ಲೋಕೇಶ್ MK ಹಾಜರಿದ್ದರು. ಪ್ರತಿನಿತ್ಯ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರುವ ಮಾಜಿ ಸಚಿವ HT ರೇವಣ್ಣ ಹೇಳುವುದೆಲ್ಲ ಸುಳ್ಳು ಎಂದು ಬಿಜೆಪಿ ಮುಖಂಡ KDP ಮಾಜಿ ಸದಸ್ಯ ಜಿ ದೇವರಾಜೇಗೌಡ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಹಿರಿಯ ಅಧಿಕಾರಿಗಳು ರೇವಣ್ಣ ಅವರ ಕೃಪಕಟಾಕ್ಷದಲ್ಲಿ ಇರುವವರು. ಇವರಿಂದ ಯಾವ ರೀತಿಯ ಕೆಲಸ ಮಾಡಿಸಲು ಸಾಧ್ಯ ಹೇಳಿ ಎಂದು ಪ್ರಶ್ನಿಸಿದರಲ್ಲದೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾರಂಭಿಸಿರುವ ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಮೂಲಕ ರೋಗಿಗಳಿಗೆ ಲಸಿಕೆ ಕೊಡುತ್ತಿದ್ದೇವೆ ಎಂದರು. ಉಸ್ತುವಾರಿ ಸಚಿವ ಗೋಪಾಲಯ್ಯ ನೀಡಿದ ಔಷಧಿ ಕಿಟ್ ಅನ್ನು ಕಾರು ಚಾಲಕರಿಗೆ, ಅಂಗರಕ್ಷಕರಿಗೆ ಮತ್ತು ಮನೆ ಕೆಲಸದವರಿಗೆ 300 ಔಷಧಿ ಕಿಟ್ಗಳನ್ನು ಕೊಟ್ಟಿರುವುದು ಎಲ್ಲರಿಗೂ ತಿಳಿದ ವಿಷಯ ಎಂದು ಲೇವಡಿ ಮಾಡಿದರು. ಹಾಸನ ನಗರದ ಬಹುತೇಕ ಖಾಸಗಿ ಆಸ್ಪತ್ರೆಗಳು ರೇವಣ್ಣ ಅವರ ಹಿಂಬಾಲಕರದ್ದು. ಹೆಚ್ಚು ಲೂಟಿ ಮಾಡುತ್ತಿರುವ ಆಸ್ಪತ್ರೆಗಳ ವಿರುದ್ಧ ನೀವೇಕೆ ಕ್ರಮ ಕೈಗೊಳ್ಳಬಾರದೆಂದು ಪ್ರಶ್ನಿಸಿದ ಅವರು, ಪ್ರಮುಖ ಕಾಮಗಾರಿಗಳ ಗುತ್ತಿಗೆದಾರರಿಗೆ 250 ಕೋಟಿ ರೂಪಾಯಿ ಕೊಡಿಸುವಾಗ ನಿಮ್ಮ ಗಮನ ಎಲ್ಲಿತ್ತೆಂದು ಆಕ್ಷೇಪಿಸಿದರು. ನೀವೇ ಇವತ್ತೇನು ಜಿಲ್ಲಾಡಳಿತದ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ತಮ್ಮ ಕಮಿಟಿಲಿರೋರೆ ತಮ್ಮವರೇ ಅಲ್ಲಿ. ನೀವು ಪ್ರತಿನಿತ್ಯ ಬಂದು ಸರ್ಕಾರದ ವಿರುದ್ಧವಾಗಿ ಸಚಿವ ವಿರುದ್ಧವಾಗಿ ಮಾತನಾಡ್ತಾ ಇದ್ರಲ್ಲಿ ನೀವಲ್ಲಿ ಒಂದು ದಿವಸ ಯಾರೋ ನೀವಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪೇಷಂಟ್ನ ನೀವು ಭೇಟಿ ಮಾಡಿದ್ದೀರಾ? ಅವ್ರ ಕರ್ತವ್ಯ ಕೇಳಿದ್ರೆ ನೀವಲ್ಲಿ, ಅವ್ರ ಆರೋಗ್ಯ ವಿಚಾರಿಸಿದ್ರೆ ನೀವಲ್ಲಿ ಇಲ್ಲ. ಬೆಳಿಗ್ಗೆ ಎದ್ದು ಬರೋದು, ಒಳಗೆ ಬಂದು ಆಸನೆ ಬರೋದು, ಪ್ರೆಸ್ ಮೀಟ್ ಮಾಡೋದು, ಸರ್ಕಾರದ ನಿಂದನೆ ಮಾಡೋದು, ಹೋಗೋದು. ಜಿಲ್ಲಾಡಳಿತ ದುಡ್ಡು ಕೊಟ್ಟಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಿರಲ್ಲ ನೀವಲ್ಲಿ. ಇವತ್ತು ನಾನು ಈಗಾಗಲೇ ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಓಪನ್ ಮಾಡಿದ್ದಾನಲ್ಲಿ ಈಗಾಗಲೇ 2774 ಜನ ಸೋಂಕಿತರನ್ನು ಭೇಟಿ ಮಾಡಿದ್ದೀನಿ. ನಾನು ಅವರ ಕಟ್ಟುಸುಖಗಳನ್ನು ಕೇಳಿದ್ದೀನಿ. ನಾನಲ್ಲಿ ಅವರಿಗೆ ಅಗತ್ಯವಿರುವಂಥ ಔಷಧಿಗಳನ್ನು ವಿತರಣೆ ಮಾಡಿದ್ದೀನಿ. ನಾನಲ್ಲಿ ಎಲ್ಲಿ ಇಡೀ ನಮ್ಮ ವೈಶ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಇದ್ದಾವೆ ಅಂತ ಗ್ರಾಮವನ್ನು ಇವತ್ತು ಸ್ಯಾನಿಟೈಸರ್ ಮಾಡಿದ್ದೀನಿ. ನೀವು ಕೇವಲ 100 ರೂಪಾಯಿದು ಮೆಡಿಸಿನ್ಸ್ ಏನಾರ ಒಬ್ಬ ಬಡವನಿಗೆ ಕೊಟ್ಟಿದ್ದೀರಾ? ಇಲ್ಲ. ನೀವು ಮಾಡೋದೇನು ಅಂತ ಅಂದ್ರೆ, ಇವತ್ತು ಈ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಗುತ್ತಿಗೆ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಬಿಲ್ ಕೊಡ್ಸಕ್ಕೆ ನೀವೇ ಹೋಗಿ PWD ಕಚೇರಿ ಕುಂತ ಬಿಲ್ ಬರ್ತೀರಿ. ನಿಮಗೆ ಬೇಕಾದವ್ರಿಗೆ 100 ಕೋಟಿ ದುಡ್ಡು ಕೊಡಿಸ್ಬಿಟ್ಟು 20% ಕಮಿಷನ್ ತಗೋತಾರೆ ನೀವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಡಗಲಿಯ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಮಧು ನಾಯಕ್ ಲಂಬಾಣಿಯವರು ಹಾಸನ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿ, ಹಲೋ ಹಾಸನ್ ಪತ್ರಿಕೆ ಸಂಪಾದಕ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿದ್ದ ರವಿ ನಾಕಲಗೂಡು ಅವರನ್ನ ಆಯ್ಕೆ ಮಾಡಿ ನೇಮಿಸಿದ್ದಾರೆ. ರವಿ ಅವರ ಕನ್ನಡ ಸಾಹಿತ್ಯದ ಪರವಾದ ಕಾಳಜಿಗೆ ಅಭಿಮಾನಪೂರ್ವಕವಾಗಿ ಈ ಹುದ್ದೆಯನ್ನ ನೀಡಿ ಗೌರವಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಕೊರೋನಾದಿಂದ ಇತ್ತೀಚೆಗೆ ಮೃತಪಟ್ಟಿದ್ದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಪತ್ರಕರ್ತ ಸ್ವಾಮಿಗೌಡರವರ ಮನೆಗೆ ಇಂದು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ ಕುಟುಂಬದ ನಿರ್ವಹಣೆಗೆ ಉಸ್ತುವಾರಿ ಸಚಿವರು 1 ಲಕ್ಷ ರುಗಳ ಚೆಕ್ ನೀಡಿದರು. ಯಾರು ವಾರಿಯರ್ಸ್ ಇದ್ದಾರೆ ಅವ್ರನ್ನ ಮಾತ್ರ ಮಾಡಿದಂಥದ್ದಿದೆ ಮತ್ತು ಕೆಲವು ವರ್ಗದಲ್ಲಿ ಸೇರಿಸಿರೋಂಥದ್ದಿದೆ. ಇವತ್ತು ಇವರು ಕುಟುಂಬಕ್ಕೆ ಒಟ್ಟು ಸರ್ಕಾರದಲ್ಲಿ ಬೇರೆ ಬೇರೆ ಮಕ್ಕಳುಗಳು ಓದೋಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಒಂದು ಸ್ಪೆಷಲ್ ಸ್ಕೀಮ್ ತರುವಂಥದ್ದು ಒಂದು ಭಾಗ. ಮತ್ತು ಪ್ರತ್ಯೇಕವಾಗಿ ಒಂದಿಷ್ಟು ಸಮಾಜದಲ್ಲಿ ಒಂದಿಷ್ಟು ಗಣ್ಯಮಾನ್ಯರು ಇಂಥ ಅನಾಥರಾಗುವಂಥ ಮಕ್ಕಳುಗಳಿಗೆ ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ಓದಲಿಕ್ಕೆ ಅವಕಾಶ, ಅವರಿಗೆ ಓದೋದು ಮತ್ತು ಹಾಸ್ಟೆಲ್ನಲ್ಲಿರೋ ಬೋರ್ಡಿಂಗ್ ಚಾರ್ಜಸ್, ಬೋರ್ಡಿಂಗ್ ಮತ್ತು ವಿದ್ಯಾಭ್ಯಾಸ ಎರಡೂ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತೀವಿ ಅಂತ ತುಂಬ ಗಣ್ಯಮಾನ್ಯರು, ಸಾಧಕರು ಮುಂದೆ ಬಂದಿದ್ದಾರೆ. ಈಗ ಅವ್ರು ಎಷ್ಟು ಹೇಳೋಕ್ಕೆ ಹೋಗ್ತಿಲ್ಲ ನಿಮಗೆ. ಹಾಗಾಗಿ ಮಕ್ಕಳು ನೋಡಿದ ತಕ್ಷಣ ನನಗೆ ನೆನಪಾಗಿದೆ ಅದು. ಮತ್ತು ಸರ್ಕಾರದಿಂದನೂ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀವಿ. ಅದಕ್ಕಿಂತಲೂ ಇನ್ನೂ ವಿಶೇಷವಾಗಿ ಪ್ರತ್ಯೇಕವಾಗಿ ಇದನ್ನು ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿರುವಂಥದ್ದಿದೆ.
ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಹೊಸಪೇಟೆ ಗ್ರಾಮದ ಪ್ರದೀಪ್ ಕುಮಾರ್ ತಮ್ಮ ಬಜಾಜ್ ಡಿಸ್ಕವರಿ ಬೈಕ್ನಲ್ಲಿ ಕಾಫಿ ತೋಟದ ಕೆಲಸ ಮುಗಿಸಿಕೊಂಡು ವಾಪಸ್ ಬರುವಾಗ ಮಾರುತಿ ಓಮ್ನಿ ಕಾರಿನ ಚಾಲಕನು ತನ್ನ ಕಾರನ್ನು ಯಾವುದೇ ಮುನ್ಸೂಚನೆ ನೀಡದೆ ರಸ್ತೆಯ ಎಡಬದಿಗೆ ತಿರುಗಿಸಿದ್ದರಿಂದ ಕಾರ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿತು. ರಸ್ತೆ ಅಪಘಾತದಲ್ಲಿ 30 ವರ್ಷದ ಪ್ರದೀಪ್ ಕುಮಾರ್ ಮೃತಪಟ್ಟಿದ್ದರು. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಕೋವಿಡ್ ಸೋಂಕು ನಿರ್ವಹಣೆಗೆ ಹಾಸನ ಜಿಲ್ಲೆಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು. ಉಪಮುಖ್ಯಮಂತ್ರಿ ಡಾ. ಅಶ್ವಥ್ ನಾರಾಯಣ್ ಹೇಳಿಕೆ. ಕೊರೋನಾ ಆತಂಕ ಮರೆತು ಮಾರುಕಟ್ಟೆಗೆ ಆಗಮಿಸುತ್ತಿದ್ದ 100ಕ್ಕೂ ಹೆಚ್ಚು ಬೈಕ್ಗಳನ್ನು ಹಿಡಿದು ಪೊಲೀಸ್ ಇಲಾಖೆ ದಂಡ ವಿಧಿಸಿದೆ. ಮತ್ತು ಆಮ್ಲಜನಕ ಹಾಗೂ ರೆಮಿಡಿಸಿವಿರ್ ಚುಚ್ಚುಮದ್ದು ನಿರ್ವಹಣೆಯಲ್ಲಿ ಮುಂಜಾಗ್ರತೆ ವಹಿಸುವಂತೆ ಡಿಸಿಎಂ ಡಾ. ಅಶ್ವಥ್ ನಾರಾಯಣ್ರಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.